ನಮ್ಮ ಶಿಕ್ಷಣ ಸಚಿವರಿಗೆ ಅರ್ಥ ಆಗಿಯೂ ಹಿಂಗ ಮಾಡ್ತಾರೋ ಅಥವಾ ಅರ್ಥ ಆಗಲ್ದ ಹಿಂಗ ಮಾಡ್ತಾರೋ ಗೊತ್ತಿಲ್ಲ. ಒಮ್ಮಿಂದೊಮ್ಮೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ, ಒಮ್ಮಿಂದೊಮ್ಮೆ ಗ್ರೇಸ್ ಮಾರ್ಕ್ಸ್ ಕಟ್ ಮಾಡ್ತಾರ. ರಿಸಲ್ಟ್ ಚಲೋ ಬಂದಿಲ್ಲ ಅಂದ್ರ ಅದಕ್ಕೆ ಶಿಕ್ಷಕರೇ ಕಾರಣ ಅನ್ನೋ ಹಂಗ ಮಾತಾಡತ್ತಾರ. ಆ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದು ಯಾರು ಅನ್ನೋದನ್ನ ಮಧು ಬಂಗಾರಪ್ಪ ಅವರು ಮರ್ತಂಗದಾರ. ಶಿಕ್ಷಕರ ಪತ್ತೆ ತಡಿ ಹಿಡಿಯೋ ಶಿಕ್ಷಣ ಸಚಿವರು ರಿಸಲ್ಟ್ ಚಲೋ ಬಂದಿಲ್ಲ ಅಂದ್ರ ರಾಜೀನಾಮೆ ಕೊಡ್ತಾರೇನ್ರಿ? ಅವ್ರ ಮೇಲೆ ಆಕ್ಷನ್ ತಗೋರಿ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನೋ ಶಿಕ್ಷಣ ಸಚಿವರ ಮೇಲೆ ಆಕ್ಷನ್ ತಗೊಳ್ಳೋರು ಯಾರು? ನಮಸ್ಕಾರ ರೀ. ಎತ್ತಿಗೆ ಜ್ವರ ಬಂದ್ರ ಎಮ್ಮಿಗೆ ಬರಿ ಹಾಕ್ತಾರಂತ. ನಮ್ಮ ಕರ್ನಾಟಕದಾಗ ಶಿಕ್ಷಣ ಸಚಿವಾಲಯ ಇಂಥದ ಕೆಲಸ ಮಾಡಾಕತ್ತೈತಿ. ಈಗ ಜೂನ್ ಸ್ಟಾರ್ಟ್ ಆಯ್ತಲ್ರಿ, ಸಾಲುಗಳೆಲ್ಲ ಚಾಲು ಅದು. ಸಾಲಿ ಚಾಲು ಆದಂಗನ ಹೊಸ ವರ್ಷ, ಶಿಕ್ಷಣ ಕ್ಷೇತ್ರದಾಗ ಹೊಸ ವರ್ಷ ಪ್ರಾರಂಭ ಆಯ್ತು. SSLC ಒಳಗ ಹೋದ ವರ್ಷ ರಿಸಲ್ಟ್ ಚಲೋ ಬರ್ಲಾರ್ದಕ್ಕಾಗಿ ನಮ್ಮ ಮಧು ಬಂಗಾರಪ್ಪ ಅವರು, ವೆರಿ ಟ್ಯಾಲೆಂಟೆಡ್ ಮಧು ಬಂಗಾರಪ್ಪ ಅವರು ಒಂದು ಪ್ಲಾನ್ ಮಾಡ್ಯಾರ. ರಿಸಲ್ಟ್ ಕಡಿಮೆ ಬತ್ತು ಅಂತಂದ್ರ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಾಲೆಗಳಿಗೆ ಎಲ್ಲಕ್ಕೂ ಬರೆ ಹಾಕೋ ಕೆಲಸ ನಡೆಸ್ಯಾರ. ಖರೆ ರೀ, ಹೊಸದಾಗಿ ನೋಟಿಸ್ ಮೇಲೆ ನೋಟಿಸ್ ಕಳ್ಸಾಕತ್ತಾರ್ರಿ. ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ಕಳಿಸ್ತಾರ, ನಿಮಗೆಲ್ಲ ಸೌಕರ್ಯ ಕೊಟ್ಟರು ನೀವು ಯಾಕೆ ಈ ರಿಸಲ್ಟ್ ಕೊಡಾಕತ್ತಿಲ್ಲ ನಮ್ಗ? ಎಚ್ಚರಿಕೆಯಿಂದ ಇರ್ರಿ, ರಿಸಲ್ಟ್ ಈ ಸಲಾನೂ ಕಡಿಮೆ ಬಂದ್ರ ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಅಂತ. ಅದ್ರ ಜೋಡಿ ಶಿಕ್ಷಕರಿಗೆ ಏನು ಹೇಳ್ತಾರಂತಂದ್ರೆ, ನಿಮಗೆ ಬತ್ತೇ ಇಲ್ಲ, ನೀವು ಏನಾರು ರಿಸಲ್ಟ್ ಚಲೋ ಕೊಡ್ಲಿಕ್ಕಂದ್ರೆ ನಿಮಗೆ ಹಂಗೆ ಮಾಡ್ತೀವಿ, ನಿಮ್ಮ ಕೆಲಸ ಕನ್ಫರ್ಮ್ ಆಗಂಗಿಲ್ಲ. ಒಪ್ಕೊಳ್ಳೋಣ್ರಿ ಮಧು ಬಂಗಾರಪ್ಪ ಅವರ ಶಿಕ್ಷಕರ ಮೇಲೆ ಕ್ರಮ ತಗೋತನು ಅಂತ ಏನು ಹೇಳಿರಲ್ಲ, ಓಕೆ, ಒಳ್ಳೆ ಯೋಚನೆ, ಒಳ್ಳೆ ಆಲೋಚನೆ. ಯಾಕಪ್ಪ ಅಂತಂದ್ರೆ ಶಿಕ್ಷಕರ ಗುಣಮಟ್ಟ ಹೆಂಗಿರ್ತೈತೋ ಶಿಕ್ಷಣದ ಗುಣಮಟ್ಟ ಹಂಗಾಕೈತಿ. ಇದೊಂದು ಮಾತು ಒಪ್ಕೊಳ್ಳೋ ಅಂಥದ್ದೈತಿ. ಆದ್ರೆ ಶಿಕ್ಷಕರ ಮೇಲೆ ಯಾವ ರೀತಿ ಕ್ರಮ ತಗೋತೀರಿ ಅಂತ ಹೇಳ್ರಿ. ಈಗ 4 ಮಂದಿ ಹುಡುಗರ ಫೇಲ್ ಆಗ್ಯಾವ. ಒಬ್ಬ ಇಂಗ್ಲೀಷ್ನಾಗ ಆಗ್ಯಾನ, ಒಬ್ಬ ಮ್ಯಾಥ್ಸ್ನಾಗ ಆಗ್ಯಾನ, ಒಬ್ಬ ವಿಜ್ಞಾನದಾಗ ಆಗ್ಯಾನ, ಒಬ್ಬ ಸಮಾಜ ವಿಜ್ಞಾನದಾಗ ಫೇಲ್ ಆಗ್ಯಾನ. ಈಗ ನೀವು 4 ಮಂದಿ ಶಿಕ್ಷಕರ ಮೇಲೆ ಕ್ರಮ ತಗೋತೀರೇನು? ಇದು ಪಾಸಿಬಲ್ ಐತೇನ್ರಿ? ನಿಮ್ಮ ಈ ಒಂದು ಕಾರ್ಯ ಸಾಧು ಆಕೈತೇನ್ರಿ? ನೀವಿನ್ನ ಶಿಕ್ಷಕರಿಗೆ ತರಬೇತಿ ಕೊಡ್ತೀವಿ, ಅವರ ಜ್ಞಾನ ಹೆಚ್ಚು ಮಾಡ್ತೀವಿ, ಸ್ಕಿಲ್ಸ್ ಡೆವಲಪ್ ಮಾಡ್ತೀವಿ ಅನ್ನೋದಾಗಿದ್ರೆ ಹೌದಲ್ಲ, ಶಿಕ್ಷಣ ಸಚಿವರ ತಲೆ ಓಡಾತೈತಿ ಅನ್ಕೋಬೋದಾಗಿತ್ತು. ಆದ್ರೆ ನೀವೇನು ಹೇಳಾಕತ್ತೀರಿ, ಕಠಿಣ ಕ್ರಮ ತಗೋತೀವಿ ಅಂತ. ಅದೇ ಹೆಂಗೆ ಆಕೈತ್ರಿ? ಶಿಕ್ಷಕರ ತರಬೇತಿ ಅಂತ ಮಾಡ್ತಾರ, ಬೇಕಾಬಿಟ್ಟು ರೊಕ್ಕ ತಿಂತಾರ, ಯಾವ ಶಿಕ್ಷಕರಿಗೂ ಯಾವುದೇ ರೀತಿ ತರಬೇತಿ ಸಿಗಂಗಿಲ್ಲ. ಅದ್ರ ಮೇಲೆ ಏನಾರು ಕ್ರಮ ತಗೋತೀರೇನು? ಹೋಗ್ಲಿ ಬಿಡ್ರಿ. ಇಂಥವೆಲ್ಲ ಮಾತಾಡಿ ನೀವು ಯಾಕೆ ಸುಮ್ಮನೆ ಆಗ್ಲಾರ್ದ ಕೆಲ್ಸಕ್ಕೆ ಕೈ ಹಾಕತ್ತೀರಿ? ಆಗೋದ್ರ ಕಡೆ ಗಮನ ಕೊಡ್ರಲ್ಲ. ಇದ್ರ ಜೋಡಿ ಇನ್ನೊಂದು ನೋಡ್ರಿ, ಶಾಲೆಗೆ ಕೊಡುವಂತ ಅನುದಾನನ ತಡೆ ಹಿಡಿತಾರಂತ. ಇಷ್ಟು ದಿನ ಏನು ಹೇಳಿದ ತಕ್ಷಣ ಅನುದಾನ ಹಾಕಿ ಬಿಡ್ತಿದ್ರು, ಶಾಲೆಗಳ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗತ್ತಿದ್ದು ತಡೆ ಹಿಡಿಯಾಕ. ಈಗರ ಏನು ತಡೆ ಹಿಡ್ದ ಕೊಡ್ತೀರಿ, ಅವಾಗ ಬಂದ್ ಮಾಡ್ಬಿಡ್ತೀರಿ ಅಷ್ಟ. ಅಲ್ಲ, ಈ ಇಂಥ ಯೋಚನೆಗಳು ಮಧು ಬಂಗಾರಪ್ಪ ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಬರಕ್ಕ ಸಾಧ್ಯನ ಇಲ್ಲ. ಅದಕ್ಕೆ ಹೇಳಿದಿನ್ರಿ, ಶಿಕ್ಷಣ ಸಚಿವರು ಮಾಡಿರುವಂಥ ತಪ್ಪಿಗೆ ಇನ್ಯಾರಿಗೋ ಅಂದ್ರೆ ಶಿಕ್ಷಕರಿಗೆ, ಶಾಲೆಗಳಿಗೆ, ಮಕ್ಕಳಿಗೆ, ಪಾಲಕರಿಗೆ. ಅಲ್ಲ, ಶಿಕ್ಷಣ ಸಚಿವರ ನೀವು ಹೇಳಿದ ಮಾತು ನಿಮಗೆ ಸರಿ ಅನಿಸ್ತಿತ್ತಂದ್ರೆ ಒಂದು ಕ್ಲಾರಿಟಿ ಕೊಟ್ಬಿಡ್ರಿ. ನಾನು ಒಂದು ತುಸು ಪ್ರಶ್ನೆ ಇದಾವ, ಅದಕ್ಕೆ ಉತ್ತರ ಕೊಟ್ಬಿಡ್ರಿ. ಶಿಕ್ಷಕರಿಗೆ ಭತ್ಯೆ ಕೊಡಂಗಿಲ್ಲ, ಶಿಕ್ಷಕರನ್ನ ನೇಮಕ ಕನ್ಫರ್ಮ್ ಮಾಡ್ಕೊಳಂಗಿಲ್ಲ ಅಂತ ಒಂದು ಮಾತು ಹೇಳಿದ್ರಿ. ಆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡವ್ರು ಯಾರು? ನಿಮ್ಮ ಸರ್ಕಾರದವ್ರು ಆಯ್ಕೆ ಮಾಡಿರ್ಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾರ ಸರ್ಕಾರದವ್ರು ಆಯ್ಕೆ ಮಾಡಿರ್ಬೇಕು. ನೀವು ಆಯ್ಕೆ ಮಾಡಿರೋ ಶಿಕ್ಷಕರನ್ನ ಇಟ್ಕೊಂಡು ಹೆಡ್ ಮಾಸ್ಟರ್ ಏನು ಮಾಡಬೇಕು? ಇದ್ರಾಗ ಹೆಡ್ ಮಾಸ್ಟರ್ ತಪ್ಪೇನೈತಿ? ನಿಮ್ಮ ಸರ್ಕಾರ ಬೇರೆ ಸರ್ಕಾರ ಮಾಡೋ ತಪ್ಪಿಗೆ ಹೆಡ್ ಮಾಸ್ಟರ್ ದೂರ ಹಾಕತ್ತೀರಿ. ಒಂದೊಂದು ಸಲ ಒಂದೊಂದು ರೀತಿ ಮಾತಾಡ್ತೀರಿ. ಲಾಸ್ಟ್ ಇಯರ್ ಏನೋ ಒಂದು ದೊಡ್ಡ ಮಟ್ಟದಾಗ ಸಾಧನೆ ಮಾಡ್ತೀನಿ ಅಂತ ಹೋದ್ರಿ. ಲಾಸ್ಟ್ ಇಯರ್ ಅಂದ್ರೆ ಅದಕ್ಕಿಂತ ಮುಂಚಿನ ಇಯರ್ ನೀವು ಬಂದ್ರಲ್ರಿ ಬಲಗಾಲಿಟ್ಟು ಅಧಿಕಾರಕ್ಕೆ. ಆ ಇಯರ್ ಏನು ಮಾಡದ್ರಿ? ಗ್ರೇಸ್ ಮಾರ್ಕ್ಸ್ನ ಹೆಚ್ಚಿಗೆ ಮಾಡದ್ರಿ. ಎಷ್ಟಿತ್ರಿ ಪಾಸಿಂಗ್ ಮಾರ್ಕ್ಸ್? 35 ಇತ್ತು. 35 ಅಂಕ ಪಡ್ಕೊಂಡ್ರೆ ಅವ ಪಾಸ. ಆದ್ರೆ ನೀವೇನ್ ಮಾಡಿದ್ರಿ? 25 ಪಡ್ಕೊಂಡ್ರೆ ಅವ್ ಪಾಸ್ ಅನ್ನೋ ಹಂಗ ಗ್ರೇಸ್ ಮಾರ್ಕ್ಸ್ ಹೆಚ್ಚಿಗೆ ಮಾಡಿದ್ರಿ. ಅವಾಗ ನಿಮಗೆ 73% ರಿಸಲ್ಟ್ ಬಂತು. ಒಬ್ಬೊಬ್ಬೊಬ್ಬೊಬ್ಬ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ರಿಸಲ್ಟ್ ನೋಡ್ರಿ ಎಂತ ಚಲೋ ಕೊಡ್ತು, ಏನು ಸಾಧನೆ ಮಧು ಬಂಗಾರಪ್ಪ ಅವ್ರದ್ದು ಅಂತ ಎಲ್ಲರೂ ಬಾಯಿ ತುಂಬ ಹೊಗಳಿ ಹಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಬಂದು, ಯಾಕಪ್ಪ ಮಧು ಇಷ್ಟು ಗ್ರೇಸ್ ಮಾರ್ಕ್ಸ್ ಯಾರನ್ನ ಕೇಳಿ ಕೊಟ್ರಿ, ಯಾಕ್ರಿ ಕೊಟ್ರಿ ಅಂತ ಸ್ವಲ್ಪ ಕ್ಲಾಸ್ ತಗೊಂಡಿದ್ಕ ನೆಕ್ಸ್ಟ್ ಇಯರ್ ಅಂದ್ರ ಅದು ಮುಗಿದು ಇನ್ನೊಂದು ಇಯರ್ಕ ಏನು ಮಾಡಿದ್ರಿ? ಗ್ರೇಸ್ ಮಾರ್ಕ್ಸ್ನ ಮತ್ತೆ ಮೊದಲಿನ ತರ ಮಾಡಿದ್ರಿ. ಆವಾಗ ಏನು ಮಾಡಿದ್ರಿ? 8th 9th ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರಿ. ಅವರು ಗ್ರೇಸ್ ಮಾರ್ಕ್ಸ್ ತಗೊಂಡು ಪಾಸ್ ಆದ್ರು.
ಇವ್ರು ತೆಗೆದು ಅವ್ರಿಗೆ ಕೊಟ್ರಿ. ಹಿಂಗೆ ಮಾಡಿ ಏನಾಯ್ತಂದ್ರೆ ಅವಾಗ ಓದಿದ ಹುಡುಗರು ತಲೆಯಾಗ ಏನು 10ಕ್ಕೆ ಹೆಂಗೂ ಗ್ರೇಸ್ ಮಾರ್ಕ್ಸ್ ಹೆಚ್ಚು ಮಾಡ್ಯಾರ, ಸ್ವಲ್ಪ ಓದ್ರು ಪಾಸ್ ಆಗ್ತೀವಿ ಅಂತ ಅವ್ರು ಅಷ್ಟೇ ಓದ್ರು, ರಿಸಲ್ಟ್ ಕಡಿಮೆ ಬಂತು. 8th 9th ಗ್ರೇಸ್ ಮಾರ್ಕ್ಸ್ ಕೊಡಕತ್ತಾರ, ನಮಗೂ ಪಾಸ್ ಆಗ್ತೀವಿ ಅನ್ನೋದು ಒಂದು ತಲೆಯಾಗ. ಹಿಂಗಾಗಿ ನಾವು ಮಕ್ಕಳು ಚಂದ ಓದ್ಲಿಲ್ಲ, ಅಲ್ಲಿ 8th 9th ಗ್ರೇಸ್ ಮಾರ್ಕ್ಸ್ ತಗೊಂಡ್ರೆ 10th ಒಳಗೂ ಕೊಡ್ತಾರು ಅನ್ನೋ ನಂಬಿಕೆ ಮ್ಯಾಲ ಶಿಕ್ಷಣ ಸಚಿವರು ಒಳ್ಳೆಯವರು, ಇಂಥ ಗ್ರೇಸ್ ಮಾರ್ಕ್ಸ್ಗೆ ನಮಗೆಲ್ಲ ಜ್ಞಾನ ಮಾಡ್ತಾರೋ ಅನ್ಕೊಂಡು ಮಕ್ಕಳು ಓದೋದ ಕಡಿಮೆ ಮಾಡಿ ಫೇಲ್ ಆದ್ರು. ಇದ್ರ ಹೊಣೆ ಯಾರು ಹೊರ್ತೀರಿ? ಪಾಲಕರು ಹೊರಬೇಕು, ಶಿಕ್ಷಕರು ಹೊರಬೇಕು, ಅಥವಾ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂಥ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವ್ರು ಹೊರಬೇಕು? ಇದಕ್ಕೆ ಶಿಕ್ಷೆ ಯಾರಿಗೆ ಕೊಡ್ಬೇಕು ನೀವ ಹೇಳ್ರಿ. ಅದಷ್ಟಲ್ರಿ, ಖಾಸಗಿ ಅನುದಾನಿತ ಶಾಲೆಗಳ ಮೇಲೂ ಕಠಿಣ ಕ್ರಮ ತಗೋತೀವಿ ಅಂತ ನೋಟಿಸ್ ಕೊಟ್ಟಾರ. ಸರ್ಕಾರಿ ಶಾಲೆಗಳ ಹಳ್ಳ ಹಿಡಿದು ಹೊಂಟಾವು, ಇವ್ರ ಖಾಸಗಿ ಶಾಲೆನ ಹುಡುಕ್ಯಾಡಕ್ ಹೊಂಟಾರ. ಮಧು ಬಂಗಾರಪ್ಪ ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡ್ಬೋದಲ್ಲ, ಸರ ನೀವು ಆಯ್ಕೆ ಮಾಡುವಂಥ ಶಿಕ್ಷಕರು ಎಷ್ಟು ಪ್ರಮಾಣದಾಗ ಕಳ್ಸಾಕತ್ತಾರಿ, ಎಷ್ಟು ಮಂದಿನ ಪಾಸ್ ಮಾಡ್ಸಕತ್ತಾರ, ನೀವು ನಮಗೆ ನೋಟಿಸ್ ಕೊಡಾಕತ್ತೀರಿ ಅಂತ. ಅವಾಗ ನೀವು ಮಾತಾಡಕ ಬರಲ್ದಂಗ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕಾಕಿ. ಅದಷ್ಟಲ್ರಿ, ಮಧು ಬಂಗಾರಪ್ಪ ಅವರು ಸ್ವಲ್ಪ ದಿನಗಳ ಹಿಂದ ಒಂದು ಮೀಟಿಂಗ್ ಮಾಡತ್ತಿದ್ರು. ಸ್ಟೂಡೆಂಟ್ ಇದ್ರು, ಟೀಚರ್ಸ್ ಇದ್ರು, ಬೇರೆ ಬೇರೆ ಅಧಿಕಾರಿಗಳಿದ್ರು, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ರು. ಅವಾಗ ಮಧು ಬಂಗಾರಪ್ಪ ಅವ್ರು ಏನೋ ಮಾತಾಡ್ಬೇಕಾದ್ರೆ ಒಬ್ಬ ತುಂಟ ಹುಡುಗ ಶಿಕ್ಷಣ ಸಚಿವರಿಗೆನ ಓದಾಕ ಬರಂಗಿಲ್ಲ, ಕನ್ನಡ ಬರಂಗಿಲ್ಲ ಅಂತ ಅಂದ್ಬಿಟ್ಟ. ಅವನ ಮೇಲೆ ಆಕ್ಷನ್ ತಗೋರಿ ಅಂತ ನಿಮ್ಮ ಬಾಜು ಕೂತಿದ್ದ ಅಧಿಕಾರಿಗೆ ಹೇಳಿದ್ರಿ. ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಂದ್ರೆ, ಸಣ್ಣ ಹುಡುಗದಾನ, ಇನ್ನು ಸ್ಕೂಲ್ ಹುಡುಗದಾನ ಅನ್ನೋ ಒಂದು ಸಾಮಾನ್ಯ ಜ್ಞಾನ ನಿಮ್ಮ ತಲೆಯಾಗ ಬರಲಿಲ್ಲ, ಆಕ್ಷನ್ ತಗೊಂಡ್ಬಿಡ್ರಿ ಅಂದ್ರಿ. ಈಗ ನೋಡಿದ್ರು ಶಿಕ್ಷಕರ ಮೇಲೆ, ಮುಖ್ಯೋಪಾಧ್ಯಾಯರ ಮೇಲೆ, ಸಾಲಿ ಮೇಲೆ ಆಕ್ಷನ್ ತಗೋತೀನಿ ಅಂತೀರಿ. ಒಂದು ಮಾತು ನಿಮಗೆ ನೆನಪೈತೇನ್ರಿ? ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರೇ, ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರೇ, ನಿಮಗೆ ಕನ್ನಡ ಓದಕ್ಕೆ ಬರಂಗಿಲ್ಲ, ನೀವೇ ಬಾಯಿ ಬಿಟ್ಟು ಒಪ್ಕೊಂಡಿರಿ. ನಾನು ಕನ್ನಡ ಓದೋದ್ರಾಗ ಸ್ವಲ್ಪ ತಡವರಿಸ್ತೀನಿ, ಆದ್ರೆ ಚಂದ ಮಾತಾಡ್ತೀನಿ ಅಂತ. ನೀವು ಶಾಲೆಗಳನ್ನ ಉದ್ಧಾರ ಮಾಡಕ್ಕೆ ಧ್ಯೇಯ ತೊಡೋರು, ನಿಮಗೆ ಕನ್ನಡನ ಬರಂಗಿಲ್ಲ, ಮತ್ತು ನೀವು ಕರ್ನಾಟಕದಾಗ ಶಿಕ್ಷಣ ಸಚಿವರು, ನಿಮ್ಮ ಮೇಲೆ ಆ್ಯಕ್ಷನ್ ಯಾರ ತಗೋಬೇಕು? ಸಿದ್ದರಾಮಯ್ಯ ಅವ್ರು ತಗೋಬೇಕೋ, DKಶಿ ಅವ್ರು ತಗೋಬೇಕೋ, ಅಥವಾ ನೀವೇ ಅರ್ಥ ಮಾಡಿಕೊಂಡು ಬ್ಯಾಡಪ್ಪ ನನಗೆ ಈ ಹುದ್ದೆಗೆ ನಾ ಅರ್ಹ ಅಲ್ಲ ಅಂತ ರಾಜೀನಾಮೆ ಕೊಡ್ತಿರೋ? ಆ್ಯಕ್ಷನ್ ತಗೊಳಕ್ಕೆ ಬಂದ್ಬಿಟ್ರು ದೊಡ್ಡದಾಗಿ. ಮೊದಲು ನೀವು ಆ್ಯಕ್ಷನ್ ಯಾರ ಮೇಲೆ ತಗೋಬೇಕು? ನಿಮ್ಮ ಮೇಲೆ ನೀವೇ ತಗೋಬೇಕು. ಅಲ್ಲ, ನೆಕ್ಸ್ಟ್ ಬರೋ ಎಕ್ಸಾಮ್ಗೆ ಆ ಟಾರ್ಗೆಟ್ ಕೊಟ್ಟಿನಿ, ಆ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ ಇಷ್ಟಿಷ್ಟೆಲ್ಲ ಕ್ರಮ ತಗೋತನು ಅಂತ ಒದರಾಡೋ ಶಿಕ್ಷಣ ಸಚಿವರೇ, ನೀವು ಪ್ರಾಮಾಣಿಕವಾಗಿ ಇದ್ರಿ ಅಂದ್ರೆ ಏನು ಅನ್ಬೇಕಿತ್ತು ಗೊತ್ತೇನ್ರಿ? ನೋಡ್ರಪ್ಪ, ಮುಂದಿನ ವರ್ಷ ನಾವು ಚಲೋ ರಿಸಲ್ಟ್ ಕೊಡೋನು, ಒಂದು ವೇಳೆ ಆಗಲಿಲ್ಲ ಅಂದ್ರೆ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಾಲಿ ಎಲ್ಲರೂ ಸೇರಿ ನಾನು ರಾಜೀನಾಮೆ ಕೊಡ್ತಾನು. ಇನ್ನೇನು ಮಾಡೋಕ್ಕಾಕೈತಿ, ಆದಷ್ಟು ಪ್ರಯತ್ನ ಮಾಡೋಣ ಅಂತ ಹಿಂಗೇನಾರೆ ಹೇಳಿದ್ರಿ ಅನ್ಕೋರಿ, ಅವಾಗ ವಾ 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 ಮಧು ಬಂಗಾರಪ್ಪ ಅವರೇ ಎಂಥ ಜ್ಞಾನ, ಎಂಥ ಶಿಕ್ಷಣ ಸಚಿವರು ಅಂತ ಅಂತಿದ್ವಿ. ಆದ್ರೆ ನೀವೇನಂದ್ರಿ? ನಿಮ್ಮ ಹುಳಕ್ಕೆ ಮುಚ್ಚಿಟ್ಕೊಂಡ ಬ್ಯಾರೆದವ್ರನ್ನ ಮೂಲ ಮಾಡತ್ತೀರಿ. ಏನು ಹೇಳ್ಬೇಕ್ರಿ ನಿಮಗೆ? ಇನ್ನೊಂದು ವಿಷಯ ಹೇಳ್ಬೇಕ್ರಿ, ನಮ್ಮ ಊರುಗಳ ಕಡೆ 3 ಸಬ್ಜೆಕ್ಟಿಗೆ ಬರೋ 3 ಜನ ಶಿಕ್ಷಕರು 3 ದಿನ ಶಾಲೆಯಾಗಿರ್ತಾರ. ಪಾಪ ಅವ್ರೇನು ರಜಾ ಹಾಕಿ ತಿರ್ಗಾಡಂಗಿಲ್ರಿ. ಇನ್ನು 3 ದಿನ ಬಾಜು ಊರಿನ ಶಾಲೆಗೆ ಹೋಗ್ಬೇಕು ಕಲಿಸಾಕ. 3 ದಿನ ನಮಗೆ ಕಲಿಸ್ಬೇಕು, 3 ದಿನ ಬಾಜು ಊರಾಗಿನವ್ರಿಗೆ ಕಲಿಸ್ಬೇಕು. ಯಾಕಂದ್ರೆ ಅಲ್ಲಿ ಶಿಕ್ಷಕರು ಇಲ್ಲ. ಮತ್ತು ಅಲ್ಲಿ ಶಿಕ್ಷಕರು ಇಲ್ಲ ಅಂತ ಸುಮ್ಮಿರಕ್ಕೆ ಆಕೈತೇನೋ? ಹೊಸಬ್ರನ್ನ ಪಟಕ್ನ ತೊಗೊಳಕ್ಕೆ ನಮ್ಮ ಶಿಕ್ಷಣ ಸಚಿವ್ರ ಕೈಲಿ ಆಕೈತೇನ್ರಿ? ಅದಕ್ಕೆ ಅಪ್ಪ ನೀ ಇಲ್ಲಿ 3 ದಿನ ಕಲಿಸು, 3 ದಿನ ಹೋಗಿ ಅಲ್ಲಿ ಕಲಿಸು, ಹೆಂಗಾರೆ ಮಾಡಿ ಪಾಸ್ ಮಾಡಿಸ್ಬಿಡೋನು ಅಂತ. ಎಂಥ ಒಂದು ಕೀಳ ಮಟ್ಟದ ಶಿಕ್ಷಣ ಕೊಡಕತ್ತೀರಿ ಅಂತಂದ್ರೆ, ನೀವು ಬರೇ 3 ದಿನದಾಗ ವರ್ಷ ಪೂರ್ತಿ ಕಲಿಸಿದ್ರು ಮುಗಿಲಾರ ಸಬ್ಜೆಕ್ಟ್ನ ವಾರಕ್ಕೆ 3 ದಿನ ಕಲಿಸ್ಕೋತ ಹೋದ್ರೆ ಯಾವಾಗ ಮುಗಿಸ್ಬೇಕು? ಮಕ್ಕಳು ಈ 3 ದಿನ ಕಲಿಸಿ ಹೋಗಿದ್ನ ಇನ್ನು 3 ದಿನ ಬಿಟ್ಟು ಹೊಳ್ಳೆ ಬಂದು ಕಲಿಸಿದ್ರೆ ಮರ್ತು ಬಿಟ್ಟಿರ್ತಾರೆ. ಯಾಕಂದ್ರೆ ಶಿಕ್ಷಣ ಸಚಿವರ ತಲೆನ ಇಷ್ಟು ಸ್ಪೀಡ್ ಓಡ್ತೈತಂದ್ರೆ ಪಾಪ ಪುಟ್ಟ ಮಕ್ಕಳ ತಲೆ ಎಷ್ಟು ಸ್ಪೀಡ್ ಓಡಬೇಡ. ಇದ್ರ ಬಗ್ಗೆ ಏನೂ ಕ್ರಮ ತಗೊಳಂಗಿಲ್ಲ. ಮಾತೆತ್ತಿದ್ರೆ ಅಷ್ಟು 1000 ಜನ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋರದ್ದೀವಿ, ಇಷ್ಟು 1000 ಜನ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋರದ್ದೀವಿ. ಎಷ್ಟು 1000 ಜನ ಮಾಡ್ಕೊಂಡ್ರಿ ನೇಮಕ? ಕೊಡ್ರಿ, ಉದಾಹರಣೆ ಕೊಡ್ರಿ, ಒಬ್ಬರೇ ತೊಗೊಂಡಿನಪ್ಪ ಅಂತ ತೋರಿಸ್ರಿ. 25ಕ್ಕೂ ಈ ಸಲ ಇಷ್ಟ, 24ಕ್ಕೆ ಈ ಸಲ ಇಷ್ಟ, ಎಷ್ಟು ತಗೊಂಡ್ರು ಎಷ್ಟು ಬಿಟ್ರು ಅದಂತರೂ ಒಂದು ಸುದ್ದಿ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಗೊಂದಲ ಗೊಂದಲ ಗೊಂದಲ. ಶಿಕ್ಷಣ ಸಚಿವರು ತಲೆಯಾಗಿರೋದು ಬರೀ ಗೊಂದಲ. ಗ್ರೇಸ್ ಮಾರ್ಕ್ಸ್ ಕೊಡ್ಲೇನಾ ರಿಸಲ್ಟ್ ಚಲೋ ಬರ್ತೈತಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿನಿ ಅಂದ್ರೆ ಸಿದ್ದರಾಮಯ್ಯ ತರಾಟೆಗೆ ತಗೊಂತಾರ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದ್ರೆ ರಿಸಲ್ಟ್ ಚಲೋ ಬರಂಗಿಲ್ಲ, ರಿಸಲ್ಟ್ ಚಲೋ ಬಂದಿಲ್ಲ ಅಂದ್ರೆ ಮಂದಿ ನನಗೆ ತೂ ತೂ ಅಂತ ಉಗಿತಾರ. ಅದಕ್ಕೆ ಶಿಕ್ಷಕರ ಮೇಲೆ ಆ್ಯಕ್ಷನ್ ತೊಗೊಂಡ್ಬಿಡೋನು.
ಶಿಕ್ಷಕರ ಮೇಲೆ ಆಕ್ಷನ್ ತಗೋತೀನಿ ಅಂತಂದ್ರೆ ಶಿಕ್ಷಕರು ತಲೆ ಒಡ್ಕೊಂಡ ಮಕ್ಕಳಿಗೆ ಓದ್ರಿ 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 ಅಂತ ಟಾರ್ಚರ್ ಮಾಡ್ತಾರೆ. ಇದನ್ನೆಲ್ಲ ಬಿಟ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸೋದು, ಶಿಕ್ಷಣಕ್ಕೋಸ್ಕರ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದು ಇದೆಲ್ಲ ನಮ್ಮ ಕಡೆ ಆಗಂಗಿಲ್ಲ. ಇದು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರಸ್ತುತ ಮನಸ್ಥಿತಿ. ಹಿಂಗಾಗಿನ ಉಲ್ಟಾ ಸೀದಾ ನೋಟಿಸ್ಗಳನ್ನ ಹೊರಡ್ಸಾಕತ್ತಾರ. ಶಿಕ್ಷಣ ಸಚಿವರು ಇಷ್ಟೆಲ್ಲ ಸರ್ಕಸ್ ಮಾಡೋ ಬದ್ಲಿ ಬ್ಯಾರೆ ಏನಾರೆ ಒಳ್ಳೆ ಕ್ರಮಗಳನ್ನ ತಗೊಂಡ್ರ ಚಲೋ ಆಕೈತಿ ಅಂತ ಮಂದಿ ಊರ್ ತುಂಬಾ ಗುಸು ಗುಸು ಅಂತ ಮಾತಾಡಕತ್ತಾರ. ಸೊ ಶಿಕ್ಷಣ ಸಚಿವರೇ ಅಲರ್ಟ್ ಆಗಿ ಏನಾರೆ ಬ್ಯಾರೆ ಆಕ್ಷನ್ ತಗೊಳ್ಳೋದ್ರ ಕಡೆ ಗಮನ ಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಂಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.